ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಇವತ್ತು ನಾವು RRB NTPC ಅಂಡರ್ ಗ್ರಾಜುಯೇಟ್ನ ಎಕ್ಸ್ಪೆಕ್ಟೆಡ್ ಪೇಪರ್ ಒನ್ ಅನ್ನು ನಾವು ನೋಡೋಣ. ಕ್ಲಿಯರ್? ಸೊ 2026ರಲ್ಲಿ ಟ್ರೆಂಡಿಂಗ್ ಕ್ವಶನ್ಸ್ ಹಾಗೂ ಅತಿ ಹೆಚ್ಚು ಬಾರಿ ಕೇಳಿರುವಂತಹ ಪ್ರಶ್ನೆಗಳು ಏನೇನಿದೆ ಆ ಎಲ್ಲ ಪ್ರಶ್ನೆಗಳ ಆಧಾರಿತ ಮೇಲೆ ಈ ಒಂದು ಮಾರ್ಕ್ ಅನ್ನ ನಾವು ಮಾಡ್ತಾ ಇದ್ವಿ. ಕ್ಲಿಯರ್? ಸೊ ಎಲ್ಲರೂ ಸಮೇತ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ಗೆ ಪ್ರಿಪ್ರೇಷನ್ ಆಗ್ತಿದ್ರು ಅವ್ರು ದಯವಿಟ್ಟು ಅಟೆಂಡ್ ಮಾಡೋ ಮುಂಚೆ 2 ಪೇಪರ್ಸ್ ಅನ್ನು ಮಾಡ್ತೀನಿ, ಅದನ್ನ ನೀವು ಒಂದ್ಸಲ ನೋಡ್ಕೊಂಡೋಗಿ. ಕ್ಲಿಯರ್? ಸೊ ಈ ಒಂದು ಕ್ಲಾಸ್ನ ಒಂದು PDF ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಕ್ಲಿಯರಾ? ಸೊ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಸಮೇತ ಕೊಟ್ಟಿರ್ತೀವಿ, ಅಲ್ಲಿ ಸಮೇತ ಜಾಯಿನ್ ಆಗಿ. ಸೊ ತಡೆ ಯಾಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇ ಪ್ರಶ್ನೆ, ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ 4,000 ಫಾರ್ 2 years ಅಟ್ 6% ಪರ್ annum ಅಂತ ಇದೆ. ಕ್ಲಿಯರ್? ಸೊ 4,000 ಮೇಲೆ 2 ವರ್ಷಗಳಿಗೆ 6% ದರದಲ್ಲಿ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಯ್ತು. ಸೊ 2 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಹೆಂಗ್ ಫೈಂಡ್ ಔಟ್ ಮಾಡೋದು? R ಇಂಟು ಟಿ. ಕ್ಲಿಯರ್? ಅದೇ ಕಾಂಪೌಂಡ್ ಇಂಟ್ರೆಸ್ಟ್ ಬೇಕಂದ್ರೆ 2 ಇಯರ್ಸ್ಗೆ 2a ಪ್ಲಸ್ a ಸ್ಕ್ವೇರ್ ಬೈ 100. ರೇಟ್ ಸೇಮ್ ಇದ್ರೆ. ಕ್ಲಿಯರಾ? ಸೊ ಎ ಇಲ್ಲೆಷ್ಟು? 6%. ಅಂದರೆ 12 ಪ್ಲಸ್ ಆರ್ ಸ್ಕ್ವೇರ್ ಅಂದ್ರೆ ಏನು? 36/100. ಕ್ಲಿಯರ್? ಇದು 12 ಏನಿದೆ ಇದು ಸಿಂಪಲ್ ಇಂಟ್ರೆಸ್ಟ್ನೂ ಆಗುತ್ತೆ, ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಏನು ಜಾಸ್ತಿ ಆಗುತ್ತೆ ಅಂದರೆ a ಸ್ಕ್ವೇರ್ ಬೈ 100 ಅಂದರೆ ಏನಾಯಿತು? 36/100 ಏನು? 0.36. ಕ್ಲಿಯರಾ? ಇದು ನೆನ್ಪಿಟ್ಕೋಬೇಕು. ಹಾಗಾದರೆ 2 ವರ್ಷಗಳಿಗೆ ಎಷ್ಟಾಯಿತು? 0.36. ಕ್ಲಿಯರ್? ಸೊ 0.36% ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ 0.36% ಆಫ್ ಎಷ್ಟಕ್ಕೆ? 4,000ಕ್ಕೆ. ಓಕೆ. ಸೊ ಪರ್ಸೆಂಟೇಜ್ ಹೋಯ್ತು, 2 0 ಹೋಯ್ತು. ಕ್ಲಿಯರ್? 6 4 ಎಷ್ಟು? 24. ಅದು ಏನೇ ಆಗಲಿ ಲಾಸ್ಟಲ್ಲಿ ನಮ್ಗೆ ಏನು ಬರಬೇಕು? 4 ಬರಬೇಕು. ಲಾಸ್ಟಲ್ಲಿ 4 ಬಂದು ಅಂತ ಆಪ್ಷನ್ ಏನಿದೆ? ಒಂದೇ ಆಪ್ಷನ್ ಇದೆ, ಸಿಂಪಲ್. ಕ್ಲಿಯರ್? ನೋಡಿ, ಬೇಕಿದ್ರೆ ಇಲ್ಲಿ 100 ಪ್ಲೇಸಲ್ಲಿ ಪಾಯಿಂಟ್ ಇದೆ. ಸೊ ಎಗೈನ್ 1 0 ಹೋಗುತ್ತೆ, 1 0 ಉಳ್ಕೊಳ್ಳುತ್ತೆ. 36 ಇಂಟು 4 ಎಷ್ಟು? 144. ಸೊ 144 ಹಂಗೆ ಬರ್ಕೊಂಡು 1 0 ಮರೆತಿದ್ವಲ್ಲ, ಆ 0ನ ಅಲ್ಲಿ ಮಾಡಬೇಕು. ಕ್ಲಿಯರಾ? ಸೊ ಇಷ್ಟೇ ಸಿಂಪಲ್. 14.40. ಎರಡನೇ ಪ್ರಶ್ನೆ, ಇವೆಲ್ಲ ಸಮೇತ ಈ ಪ್ರತಿಯೊಂದು ಕ್ವಶನ್ ಸಮೇತ ಗ್ರಾಜುಯೇಟ್ 2026 ಪ್ರಶ್ನೆಗಳೇ ಆಗಿರುತ್ತೆ. ಕ್ಲಿಯರಾ? ಸೊ ಈಚ್ ಆಫ್ ದ ಡಿಜಿಟ್ಸ್ ಇನ್ ದ ನಂಬರ್ 74921635 is arranged in descending order from left to right. What will be the product of the digits which are second from the left and third from the right ಅಂತ ಕೇಳಿದ್ದಾರೆ. ಓಕೆನಾ? ಈ ಥರ ಸಂಖ್ಯೆ ಇದೆ. 7 4 9 2 1 6 3 5 8 ಸಂಖ್ಯೆ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅಂದರೆ ಡಿಸೆಂಡಿಂಗ್ ಆರ್ಡರ್ ಅಂದರೆ ಮೇಲೆಯಿಂದ ಕೆಳಗಡೆಗೆ, ರೈಟ್? ಸೊ ಅತಿ ದೊಡ್ಡ ಸಂಖ್ಯೆ ಯಾವುದು? 9 8 7 6 5 4 3 2 1. ಈ ಥರ ಮಾಡಿದಾಗ ಎಡದಿಂದ ಎರಡನೇ ಅಂಕೆ, ಎಡದಿಂದ ಯಾವುದು? ಎರಡನೇ ಅಂಕೆ. ಎರಡನೇ ಅಂಕೆ ಯಾವುದಿದೆ? 8. ಕ್ಲಿಯರ್? ಎಸ್ ಸರ್. ಮತ್ತು ಬಲದಿಂದ ಮೂರನೇ ಅಂಕೆ, ಬಲದಿಂದ ಮೂರನೇ ಅಂಕೆ ಯಾವುದಿದೆ? 3. ಅಂಕೆ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಗುಣಲಬ್ಧ ಅಂದ್ರೇನು? ಮಲ್ಟಿಪ್ಲೈ ಅಂದರೆ ಪ್ರಾಡಕ್ಟ್ ಎಷ್ಟು ಅಂತ. ಸೊ 8 ಇಂಟು 3 ಎಷ್ಟು? 24. ಎಷ್ಟು? 24. ಓಕೆನಾ? ಸ್ವಲ್ಪ ದೊಡ್ಡದಾಗಿ ಬರ್ತೀನಿ. ಓಕೆನಾ? ಮೂರನೇ ಪ್ರಶ್ನೆ ನೋಡಿ. ಕಿರಣ್ ಸ್ಯಾಲರಿ ಈಸ್ 18,000 ಪರ್ ಮಂತ್. ಈ ಸ್ಪೆಂಡ್ಸ್ 5,000 ಆನ್ ಹೌಸ್ ರೆಂಟ್, 3,000 ಆನ್ ಬಿಲ್ಸ್. ದ ರಿಮೈನಿಂಗ್ is ಸೇವಿಂಗ್ಸ್. ಇನ್ his ಬರ್ತ್ಡೇ ಮಂತ್ he spends his entire savings. Find his ಟೋಟಲ್ ಸೇವಿಂಗ್ಸ್ ಇನ್. ಕಿರಣ್ನ ಸ್ಯಾಲ್ರಿ 18,000 ಸಂಬಳ ಅಲ್ವಾ? ಅವರು 5,000 ಮನೆ ಬಾಡಿಗೆ ಕಟ್ತಾರೆ. 18,000ದಲ್ಲಿ 5,000 ಎಷ್ಟು? 13,000. ಇದರಲ್ಲಿ ಮತ್ತೆ 3,000 ಬಿಲ್ಸ್, ಏನಾದರೂ ಬಿಲ್ಸ್ ಇರ್ತಾರೋ, ಎಲೆಕ್ಟ್ರಿಕ್ ಬಿಲ್ಸು ಅದು ಇದು ಇರುತ್ತೆ. ಸೊ ಇನ್ನೆಷ್ಟು ಉಳಿಯುತ್ತೆ? 10,000 ಉಳಿಯುತ್ತೆ. ಆ 10,000 ಏನು? ಉಳಿದಿದ್ದ ಉಳಿವು ಅಂದರೆ ಸೇವಿಂಗ್ಸ್. ಆ 10,000 ಸೇವಿಂಗ್ಸ್. ಹಾಗಾದರೆ ಅವರು ವರ್ಷಕ್ಕೆ ಎಷ್ಟು ಸೇವಿಂಗ್ಸ್ ಮಾಡ್ತಾರೆ? ತಿಂಗಳಿಗೆ 10,000 ಸೇವಿಂಗ್ಸ್ ಮಾಡಿದ್ರೆ ವರ್ಷಕ್ಕೆ ಅಂದರೆ 12 ತಿಂಗಳು. ಸೊ ಎಷ್ಟು ಸೇವಿಂಗ್ ಮಾಡ್ತಾರೆ? 1,20,000 ಸೇವಿಂಗ್ ಮಾಡ್ತಾರೆ.
ಅಲ್ವಾ? ಸೊ ಆನ್ಸರ್ ಏನು 1,20,000 ಅಂತ ಆಗಬಾರ್ದು. ಓದಬೇಕು. ಅವ್ರು ಕೇಳಿರೋದೇನು ಇನ್ ಇಸ್ ಬರ್ತ್ಡೇ ಮಂತ್. ಇದರಲ್ಲಿ ಒಂದು ಮಂತಲ್ಲಿ ಅವ್ರ ಬರ್ತ್ಡೇ ಬರುತ್ತೆ. ಈ ಸ್ಪೆಂಡ್ಸ್ ಇಸ್ ಎಂಟೈರ್ ಸೇವಿಂಗ್ಸ್ ಅಂದರೆ ಆ ಮಂತ್ದು ಎಂಟೈರ್ ಸೇವಿಂಗ್ಸ್ ಏನು ಮಾಡ್ತಾನೆ, ಖರ್ಚು ಮಾಡಿಬಿಡ್ತಾನೆ. ಅಂದ್ರೆ 10,000 ಖರ್ಚು ಮಾಡ್ತಾನೆ. ಹಾಗಾದ್ರೆ ಇದರಲ್ಲಿ 10,000 ತೆಗೆದ್ಬಿಟ್ರೆ ಇನ್ನು ಉಳಿದಿರೋದೇನು 1,10,000 ಅಲ್ವಾ? ಹಾಗಾದ್ರೆ ವರ್ಷಕ್ಕೆ ಕಿರಣ್ ಅನ್ನೋರು ಎಷ್ಟು ಸೇವಿಂಗ್ಸ್ ಮಾಡಿದ್ರು 1,10,000 ರೂಪಾಯಿ. ಕ್ಲಿಯರ್? 4ನೇ ಪ್ರಶ್ನೆ. The HCF of two numbers is 104 and their LCM is 1040. If one number is 208, find the sum of the two numbers ಅಂತ ಕೇಳಿದ್ದಾರೆ. ಎರಡು ಸಂಖ್ಯೆಗಳ ಮಾಸಹ 104 ಮತ್ತು ಲಾಸಹ 1040. ಸೊ LCM ಇಂಟು HCF is equal to ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಅಲ್ವೇನಪ್ಪ ನಮಗೆ ಕಾನ್ಸೆಪ್ಟ್. LCM ಕೊಟ್ಟಿದ್ದಾರೆ ಅವರೆಷ್ಟು 1040. HCF ಕೊಟ್ಟಿದ್ದಾರೆ ಎಷ್ಟು 104. ಸೊ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟು 208. ಸೊ ಎರಡನೇ ಸಂಖ್ಯೆ ಗೊತ್ತಿಲ್ಲ. ಕ್ಲಿಯರ್? ಫೈಂಡ್ ದ ಸಮ್ ಆಫ್ ದ ಟೂ ನಂಬರ್ಸ್. ಆ ಎರಡನೇ ಸಂಖ್ಯೆ ಫೈಂಡ್ ಔಟ್ ಮಾಡಿ ನಾವು ಏನು ಮಾಡಬೇಕು, ಆ ಎರಡು ಸಂಖ್ಯೆಗಳದ್ದು ಮೊತ್ತ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? 1 2 2 1 2 520. ಹಾಗಾದ್ರೆ ಎರಡನೇ ಸಂಖ್ಯೆ ಎಷ್ಟು ಬಂತು 520. ಕ್ಲಿಯರ್? ಸೊ ಎರಡನೇ ಸಂಖ್ಯೆ 520 ಪ್ಲಸ್ ಮೊದಲನೇ ಸಂಖ್ಯೆ ನಾವು ಏನು ಮಾಡಬೇಕು, ಅಡಿಷನ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಎರಡನೇದು 520, ಮೊದಲನೇದು ಎಷ್ಟು 208. ಹಾಗಾದ್ರೆ ಎಷ್ಟಾಯಿತು 728 ಅಲ್ವಾ? ಸೊ ಆನ್ಸರ್ ಏನು 728. ಕ್ಲಿಯರ್? 5ನೇ ಪ್ರಶ್ನೆ. ಫೈಂಡ್ ದ ನಂಬರ್ ಆಫ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ನ್ಯಾಚುರಲ್ ನಂಬರ್ n such that LCM 120, n is 360 and HCF 900 and n is 90 ಅಂತ ಕೊಟ್ಟಿದ್ದಾರೆ. ಪಾಸಿಬಲ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಎನ್ನ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಎನ್ನ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ನಮಗೆ ಎಷ್ಟು ಪಾಸಿಬಲ್ ವ್ಯಾಲ್ಯೂಸು ಇರುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಹಾಗಿದ್ರೆ 120ನ ನಾವು ಏನಂತ ಬರೀಬೋದು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ, ಈಸಿ ಆಗುತ್ತೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಯಾವಾಗಾದ್ರೂ ಪಾಸಿಬಲ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ಅಂತಂದ್ರೆ ನಾವು ಏನು ಮಾಡಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ಕ್ಲಿಯರ್? ಸೊ 120ನ ನಾವು ಏನಂತ ಬರ್ಕೋಬೋದು, 2 ಕ್ಯೂಬ್ 8 ಆಯಿತು, ಇಂಟು 3 24 ಆಯಿತು, ಇಂಟು 5 ಆಯಿತು, 120. ಇದು ಮುಗೀತು. ನೆಕ್ಸ್ಟು 360ಕ್ಕೆ ಸೇಮ್ ಇದೇ ಥರ 2 ಕ್ಯೂಬ್ ಇಂಟು 3 ಇಂಟು 5, ಇದು 120 ಆಯಿತು, ಇಂಟು 3 ಮಾಡಿದ್ರೆ ಏನಾಯಿತು 360 ಆಯಿತು. ಕ್ಲಿಯರ್? ಹಾಗಾದರೆ ಇದು ಏನಾಯಿತು 3 ಸ್ಕ್ವೇರ್. ಕ್ಲಿಯರ್? 8 ಎಸ್ ಕರೆಕ್ಟ್. ನೆಕ್ಸ್ಟು 900ಗೆ 900ನ ಏನಂತ ಬರ್ಬೋದು 100 ಇಂಟು 9. ಕ್ಲಿಯರ್? ಸೊ 100 ಇಂಟು 9, 9 ಏನಂತ ಬರ್ಬೋದು 3 ಸ್ಕ್ವೇರ್. ಕ್ಲಿಯರ್? ಸೊ ಇದನ್ನ 10 ಸ್ಕ್ವೇರ್. ಎಗೈನ್ ಇದನ್ನು ನಾವೇನಂತ ಕರಿಬೋದು 5 ಇಂಟು 2. ಕ್ಲಿಯರ್? ಇದನ್ನು ಮತ್ತೆ ಎಗೈನ್ 5 ಸ್ಕ್ವೇರ್ 2 ಸ್ಕ್ವೇರ್. ಹಾಗಾದರೆ 900 ಎಷ್ಟಾಯಿತು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಂಥ ಈಸಿ ವಿಧಾನ. ಕ್ಲಿಯರಾ? ನೆಕ್ಸ್ಟು 90ನ ಏನಂತ ಬರಿಬೋದು 5 ಇಂಟು 2 10 ಇಂಟು 3 ಸ್ಕ್ವೇರ್. ಕ್ಲಿಯರ್? ಸೊ ಇಷ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಬಂತು. ಈಗ ಹೈಯೆಸ್ಟ್ ಪಾಸಿಬಲ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು ನಾವು. ಕ್ಲಿಯರ್? ಸೊ 120ಗೆ 3 ಇದೆ, 3 ಇದೆ. ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕು, ಫೈಂಡ್ ನಂಬರ್ ಆಫ್ ಪಾಸಿಬಲ್ಸ್ ಆಫ್ HCF. ಸೊ HCF ನೋಡೋಣ ಫಸ್ಟು. ಸೊ ಹೈಯೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಎಷ್ಟು HCFಗೆ 3. ಕ್ಲಿಯರ್? ಎಸ್ ಸರ್. ಅದೇ ಥರ LCMಗೆ ಹೈಯೆಸ್ಟ್ ಪಾಸಿಬಲ್ಲು ಇಲ್ವಾ? ಸೊ ಹಾಗಾದರೆ 2ಗೆ ಹೈಯೆಸ್ಟ್ ಪಾಸಿಬಲ್ ಏನು 3. ಕ್ಲಿಯರ್?
ನೆಕ್ಸ್ಟ್ 3ಗೆ ಹೈಯೆಸ್ಟ್ ಪಾಸಿಬಲ್ 2 ಅಂಡ್ ಅಗೇನ್ 5ಗೆ ಹೈಯೆಸ್ಟ್ ಪಾಸಿಬಲ್ ಏನು 2. ಸೊ ಹಾಗಾದ್ರೆ ಎಷ್ಟು ಪಾಸಿಬಲ್ಸ್ ಆಯಿತು 1 2 3. ಸೊ 2ಗೆ ಎಷ್ಟು ಪಾಸಿಬಲ್ 3. ಹಾಗಾದ್ರೆ ಎಷ್ಟು ಪಾಸಿಬಲ್ಸ್ ಮಾಡ್ಬೋದು 3 ಪಾಸಿಬಲ್ಸ್. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಎಲೆಕ್ಷನ್ ಕ್ವಶನ್. ಎಲೆಕ್ಷನ್ ಕ್ವಶನ್ ಕೇಳದೇ ಇರುವಂತ ಒಂದು ಶಿಫ್ಟೇ ಇರೋದಿಲ್ಲ ಒಂದೊಂದು ಸಲ, ರೈಟ್? In an election between two candidates, 86% of the registered votes cast their votes. ಇದರಲ್ಲಿ 86% ಅಷ್ಟು ವೋಟ್ ಹಾಕ್ತಾರೆ 100ಕ್ಕೆ. 20% ಆಫ್ ದ ವೋಟ್ಸ್ ಪೋಲ್ಡ್ ವರ್ ಇನ್ವ್ಯಾಲಿಡ್. 20% ಏನಾಗುತ್ತೆ ಅಮಾನಾಗುತ್ತೆ. ಅಂದರೆ ಇನ್ನೆಷ್ಟು ಪರ್ಸೆಂಟ್ ಕರೆಕ್ಟಾಗಿ ಆಗಿರ್ತಾರೆ 80%. ಸೊ 80% ಅಂದರೆ ನಾನು 4/5 ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಓಕೆನಾ? ದ ವಿನ್ನರ್ ಗಾಟ್ 55% ಆಫ್ ದ ವ್ಯಾಲಿಡ್ ವೋಟ್ಸ್. ಸೊ 100% ಇರುತ್ತೆ, ಅದರಲ್ಲಿ ವಿನ್ನರು 55% ತಗೊಂತಾನೆ. ಹಾಗಾದ್ರೆ ಲೂಸರ್ ಎಷ್ಟು ತಗೊಂತಾನೆ 45. ಇಬ್ಬರೇ ಇರೋದ್ರಿಂದ ಅವ್ರಿಗೆ 55 ಆದರೆ ಇನ್ನು ಸೋತಿರೋರ್ಗೆ ಎಷ್ಟು 45. ಹಾಗಾದ್ರೆ ಡಿಫರೆನ್ಸ್ ಎಷ್ಟು 10%. ಸೊ 10%ನ ಮೆಜಾರಿಟಿ ಕೊಟ್ಟಿದ್ದಾರೆ, ಎಸ್ ಸರ್ ಕೊಟ್ಟಿದ್ದಾರೆ. ಸೊ ಅಂಡ್ 1/3010. ಸೊ ಹಾಗಾದ್ರೆ 10%ನ ಮೆಜಾರಿಟಿ ಎಷ್ಟು 3010. ಅಂದರೆ ಇನ್ನೆಷ್ಟು 10%ನ ಮೆಜಾರಿಟಿ ಎಷ್ಟು 3010. ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಟೋಟಲ್ ನಂಬರ್ ಆಫ್ ರಿಜಿಸ್ಟರ್ಡ್ ವೋಟ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್ ಮಾಡೋಣ. 0 ಕ್ಯಾನ್ಸಲ್ ಮಾಡೋಣ. 1 3 ಆಯಿತು. 80 × 3 240, 6 × 3 18, ದಟ್ ಇಸ್ 258 ಆಯಿತು. ನೆಕ್ಸ್ಟ್ ಉಳಿತು 301ನಲ್ಲಿ 258 ಹೋದರೆ 43 ಉಳಿತು. ಸೊ 430 ಆಯಿತು. 86 ಟೇಬಲಲ್ಲಿ 430 ಯಾವಾಗ ಹೋಗುತ್ತೆ 5. ಕ್ಲಿಯರ್? ನೆಕ್ಸ್ಟ್ 4 1 425. ಕ್ಲಿಯರ್? 5 × 5 × 5 ಲಾಸ್ಟಲ್ಲಿ 5 ಬರಬೇಕು. ಆ್ಯಂಡ್ ಒಂದು 0 ಇದೆ, ಒಂದು 0 ಬರಬೇಕು. 50 ಬರಬೇಕು ಲಾಸ್ಟಲ್ಲಿ. ಮುಗೀತು, ಒಂದೇ ಆಪ್ಷನ್. ಪೂರ್ತಿ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ. ಕ್ಲಿಯರ್? 7th ಕ್ವಶನ್. ಇಫ್ ಎ ಸ್ಯಾಲರಿ ಈಸ್ 113% ಮೋರ್ ದ್ಯಾನ್ ಬೀಸ್, ಫೈಂಡ್ ಬೈ ವಾಟ್ ಪರ್ಸೆಂಟ್ ಬಿ ಸ್ಯಾಲರೀಸ್ ಈಸ್ ಲೆಸ್ ದ್ಯಾನ್ ಎಸ್ ಅಂತ ಕೇಳಿದ್ದಾರೆ. ಸೊ ಎದು ಸಂಬಳ ಬಿಗಿಂತ 113 ಹೆಚ್ಚು ಇದ್ರೆ ಅಂದರೆ ಎ ಬಿ, ಇದು 100 ಇದ್ರೆ ಇವ್ರದೆಷ್ಟು 213 ಅಲ್ವಾ? ಹಾಗಾದ್ರೆ ಬಿ ಯ ಸಂಬಳವು ಎಗಿಂತ ಎಷ್ಟು ಶೇಕಡ ಕಮ್ಮಿ ಅಂತ ಹೇಳಿದ್ದಾರೆ. ಎಷ್ಟು ಕಮ್ಮಿ 113 ಕಮ್ಮಿ. ಯಾವುದಕ್ಕೆ ಎಗೆ ಎಷ್ಟು 213. ಪರ್ಸೆಂಟೇಜ್ ಬೇಕಂದ್ರೆ ಏನೋ ಇಂಟು 100. ಕ್ಲಿಯರ್? ಎಲ್ಲನೂ ಸಮೇತ 5ರಿಂದ ಇದೆ. ಸೊ ನಾವು 5ರಿಂದ ಮಲ್ಟಿಪಲ್ ಮಾಡೋಣ. 0 ಹಾಕೊಳ್ಳಿ, 5ರಿಂದ ಮಲ್ಟಿಪಲ್ ಮಾಡೋಣ. ಅರ್ಧ ಎಷ್ಟಾಯ್ತಪ್ಪ 1065 ಆಯಿತು. ಕ್ಲಿಯರ್? ಸೊ 213 × 5 ಎಷ್ಟಾಯಿತು 1065. ಅಂದರೆ 213ನ ಅರ್ಧ ಅಂತ ಹೇಳಿ ಆಯಿತಾ? 5. ಇನ್ನೆಷ್ಟು ಉಳಿತು 65 ಉಳಿತು. 130ಲ್ಲಿ 65 65 1 0 650 ಉಳಿತು. ಕ್ಲಿಯರ್? ಸೊ 213 × 3 ಮಾಡಿದ್ರೆ 639 ಆಯಿತು. ಕ್ಲಿಯರ್? ಸೊ 3. ಸೊ ಹಾಗಾದರೆ ಸ್ಟಾರ್ಟಿಂಗ್ 53 ಬರಬೇಕು ಅಲ್ವಾ? ಸೊ ಒಂದೇ ಆಪ್ಷನ್ನೇ 53 ಇರೋದು. ಕ್ಲಿಯರ್? ಸೊ ಈ ಥರ ನಾವು ಆಪ್ಷನ್ನ ಯೂಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸಿಂಪಲ್. ನಾವು ಸ್ಪೀಡಾಗಿ ಬೇಕಂದ್ರೆ ಮಾಡ್ಬೋದು. ನಿಮಗೆ ಅರ್ಥ ಆಗಬೇಕು, ಕ್ವಶನ್ಸ್ ಯಾವ ಥರ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಅಂದರೆ ತುಂಬ ಸ್ಲೋ ಆಗಿ, ಓಕೆನಾ? ನೆಕ್ಸ್ಟ್ ಕ್ವಶನ್. ದ ಪ್ರೈಸ್ ಆಫ್ ಆರ್ಟಿಕಲ್ಸ್ ಪಿ ಕ್ಯೂ ಆರ್ ಆರ್ 280, 180 and 115. Tejas buys them in the ratio 4:2:5 for 6165. Find how many Q articles he bought ಅಂತ ಕೇಳಿದ್ದಾರೆ. ಪಿ ಕ್ಯೂ ಆರ್ ವಸ್ತುಗಳ ಬೆಲೆ ಕ್ರಮವಾಗಿ ಎಷ್ಟಪ್ಪ 280, 180 ಮತ್ತು 115 ಅಂತೆ. ಅವುಗಳನ್ನು 4:2:5 ಅನುಪಾತದಲ್ಲಿ 6165ಕ್ಕೆ ಖರೀದಿಸಿದ್ದಾರೆ. ಏನು ಖರೀದಿಸಿದರೆ 6165. ಓಕೆನಾ? ಹಾಗಾದರೆ ಸೊ 280. ಸೊ ಹಾಗಾದ್ರೆ ನಮ್ಗೆ ಪ್ರೈಸ್ ಬೇಕಂದ್ರೆ ಏನಪ್ಪ? ಪ್ರೈಸ್ ಬೇಕಂದ್ರೆ ಏನು? ಅಮೌಂಟ್ ಇಂಟು ನಂಬರ್ ಆಫ್ ಆರ್ಟಿಕಲ್ಸ್. ನಾವೇನು ಮಲ್ಟಿಪಲ್ ಮಾಡೋಣ. 280 × 4 ಎಷ್ಟು 1120 ಅಲ್ವಾ? ಹೆಂಗೆ 28 × 2 ಎಷ್ಟು 56 × 2 ಎಷ್ಟು 112. ಎಕ್ಸ್ ಪ್ಲಸ್ ಆರ್ಟಿಕಲ್ಸ್ ಇದು ರೇಷಿಯೋದಲ್ಲಿ ಕೊಟ್ಟಿದ್ದಾರಲ್ಲ, ನಮ್ಗೆ ಗೊತ್ತಿಲ್ಲ. ಸೊ ನಾವು ಎಕ್ಸ್ ಅಂತ ತಗೊಳ್ಳೋಣ. ಇಲ್ಲ ನೀವು ಇಲ್ಲೇ ತಗೊತೀರಾ, ಇಲ್ಲೇ ತಗೊಳ್ಳಿ, ತೊಂದರೆ ಇಲ್ಲ. ನಿಮ್ಗೆ ಕನ್ಫ್ಯೂಸ್ ಬೇಡ ಅಂದರೆ. ಕ್ಲಿಯರಾ? ಸೊ 18 × 2 360
ಎಕ್ಸ್ 36 ಒಂದು 0 ಮಾಡಿದ್ರೆ 360. ಓಕೆ, ಎಸ್ 115 ಇಂಟು 5, ಇದರ ಅರ್ಧ ಏನು? 115ನ ಅರ್ಧ ಎಷ್ಟಪ್ಪ? ಎಷ್ಟು? 37.5 ಅಂದರೆ 575 ಅಂತ ಅರ್ಥ. ಎಕ್ಸ್ ನ ವ್ಯಾಲ್ಯೂ ಎಷ್ಟು? 61. ಓಕೆ, ಸೊ 500 5 ಆಯಿತು, 7 6 13 2 15 ಆಯಿತು, 1 ಕ್ಯಾರಿ, 5 ಪ್ಲಸ್ 4 9 9 ಪ್ಲಸ್ 7 30. 9 ಪ್ಲಸ್ 11 ಎಷ್ಟು? 20 20 20 20 ಸಾರಿ ಕ್ಲಿಯರ್. ಸೊ 2055 ಬಂತು. ಸೊ 2055 ಇಂಟು 3 ಮಾಡಿದ್ರೆ ಬರುತ್ತೆ ಅನಿಸುತ್ತೆ 165 ಅಂಡ್ 6, ಎಸ್ ಬಂದ್ಬಿಡ್ತು. ಸೊ ಇಂಟು 3 ಆಗ್ತಿದೆ. ಹಾಗಾದರೆ ಒಂದನ ವ್ಯಾಲ್ಯೂ ಎಷ್ಟಾಯಿತು? 3 ಆಯಿತು. ಕ್ಲಿಯರ್. ನಮ್ಗೆ ಯಾವ್ದು ಬೇಕು? ಕ್ಯೂದು ಬೇಕು. ಕ್ಯೂದೇನು? 2x. ಸೊ 2 ಇಂಟು 3 ಎಷ್ಟು? 6. ಸೊ ಆನ್ಸರ್ ಏನು? 6 ಆರ್ಟಿಕಲ್. ಕ್ಲಿಯರಾ? ಹಾಗಾದರೆ ಕ್ಯೂ ಅನ್ನೋರು ಎಷ್ಟು ಆರ್ಟಿಕಲ್ಸ್ನ ಬೈ ಮಾಡ್ತಾರೆ? 6 ಆರ್ಟಿಕಲ್ನ ಖರೀದಿಸ್ತಾರೆ. ಕ್ಲಿಯರಾ? ಎಸ್ ಸರ್. A data scientist finds that the mean proportional between 18 and 32 is increased by 25%. This new value becomes the mean proportional between 18 and y. Find y ಅಂತ ಕೇಳಿದ್ದಾರೆ. 18 ಮತ್ತು 32 ನಡುವೆ ಇರುವ ವಿದ್ಯಮಾನ ಸರಾಸರಿ ಅಂದರೆ x is equal to root ab, ರೈಟ್? ಸೊ ಮೀನ್ ಪ್ರಪೋರ್ಷನಲ್ ಅಂದ್ರೆ x is equal to root ab ಅಲ್ವಾ? ಸೊ ನಡುವಿನ ವಿದ್ಯಮಾನ ಸರಾಸರಿಯನ್ನು 25% ಹೆಚ್ಚಿಸಲಾಗುತ್ತದೆ. ಈ ಹೊಸ ಮೌಲ್ಯವು 18 ಮತ್ತು y ನಡುವಿನ ವಿದ್ಯಮಾನ ಸರಾಸರಿ ಆಗುತ್ತದೆ. y ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಆಯಿತು. ಸೊ ಮೀನ್ ಪ್ರಪೋರ್ಷನಲ್ ಏನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ x ಇಸ್ ಈಕ್ವಲ್ ಟು ಮೀನ್ ಪ್ರಪೋರ್ಷನಲ್ 18 ಮತ್ತು 32ಕ್ಕೆ ಎಷ್ಟು ಅಂತ ಕೇಳಿದ್ದಾರೆ, ರೈಟ್? ಸೊ ಇದನ್ನು ಅರ್ಧ ಮಾಡೋಣ 9 ಆಯಿತು, ಇದನ್ನು ಡಬಲ್ ಮಾಡೋಣ 64 ಆಯಿತು. ಸೊ ರೂಟ್ 9 ಎಷ್ಟು? 3. ಸೊ ರೂಟ್ 64 ಎಷ್ಟು? 8. ಸೊ ಇಲ್ಲಿ ಏನಾಯಿತು? ನಮಗೆ ಮೀನ್ ಪ್ರಪೋರ್ಷನಲ್ ಸಿಕ್ತು. ಸೊ ಎಕ್ಸ್ನ ವ್ಯಾಲ್ಯೂ ಸಿಕ್ತು ನಮಗೆ 24. ಮೀನ್ ಪ್ರಪೋರ್ಷನಲ್ ಫಸ್ಟ್ ಸಿಕ್ತು. ಅವ್ರು ಏನು ಹೇಳಿದ್ದಾರೆ? ಇನ್ಕ್ರೀಸ್ಡ್ ಬೈ 25%. ಒಂದು ವೇಳೆ ಇದನ್ನು 25% ಇನ್ಕ್ರೀಸ್ ಮಾಡಿದ್ರೆ ಅಲ್ವಾ 5/4, 25 ಅಂದ್ರೆ 1/4 ಅಂದರೆ 5/4 1 ಸೊ ಎಷ್ಟಾಯಿತು? 30 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 30 ಆಯಿತು. ಸೊ ಫಸ್ಟ್ ಮೀನ್ ಪ್ರಪೋರ್ಷನಲ್ ಎಷ್ಟಾಯಿತು? ನಮಗೆ 30 ಆಯಿತು. ಕ್ಲಿಯರ್. ದಿಸ್ ನ್ಯೂ ವ್ಯಾಲ್ಯೂ ಬಿಕಮ್ಸ್ ದ ಮೀನ್ ಪ್ರಪೋರ್ಷನಲ್ ಬಿಟ್ವೀನ್ 18 ಆ್ಯಂಡ್ ವೈ. ಹಾಗಾದರೆ ಈ ಹೊಸ ಮೀನ್ ಪ್ರಪೋರ್ಷನಲ್ ಇದೆ ಅಲ್ವಾ 30, ಇದು ಮೀನ್ ಪ್ರಪೋರ್ಷನಲ್ ಅಂತೆ. ಯಾವುದಕ್ಕೆ? 18 ಮತ್ತು ವೈಗೆ ಅಂತೆ ಅಲ್ವಾ? ಸೊ ರೂಟ್ ಈ ಕಡೆ ಬಂದರೆ ಎಷ್ಟಾಯಿತು? 900 ಬೈ 18 ಈ ಕಡೆ ಬಂದರೆ ಬೈ ಆಗುತ್ತೆ ಇಸ್ ಈಕ್ವಲ್ ಟು ವೈ ಆಯಿತು. ಸರ್ 18 1 18 5. ಸೊ ಹಾಗಾದರೆ ವೈನ ವ್ಯಾಲ್ಯೂ ಎಷ್ಟಾಯಿತು? 50 ಆಯಿತು. ಪೂರ್ತಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಒಂದು 0 ಬೇಕು ನಮ್ಗೆ ಅಷ್ಟೇ. ಎಲ್ಲನೂ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಇಲ್ಲಿ 30 ಬಂದಿದೆ ಅಂದರೆ ಸೊ ದ ನ್ಯೂ ವ್ಯಾಲ್ಯೂ ಬಿಕಮ್ಸ್ ಅಂತ ಹೇಳಿದ್ರಲ್ಲಿ ಇಲ್ಲಿ 30ನೇ. ಸೊ ನಿಮಗೆ 18ನಲ್ಲಿ ಓಕೆನಾ ಲಾಸ್ಟಲ್ಲಿ 0 ಬರ್ತಿದೆ ಅಲ್ವಾ? ಸೊ 5 ಬರೋದಿಲ್ಲ. ಯಾಕೆ 5 ಬರೋದಿಲ್ಲ ಅಂದರೆ ಇದು 18 ಅನ್ನೋದೇನು ಈವನ್ ನಂಬರ್. ಈವನ್ ನಂಬರ್ ಯಾವತ್ತೂ ಸಮೇತ 5 ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 2 ಟೇಬಲಲ್ಲಿ 5 ಬರುತ್ತಾ? 4 ಟೇಬಲಲ್ಲಿ 5 ಬರುತ್ತಾ? ಬರಲ್ಲ. ಓಕೆನಾ? The average weight of 10 students is 50 kg. When the teacher is included, the average increased by 1 kg. Find teachers. ತುಂಬ ಈಸಿ. ಇದ್ರ ಜೊತೆಗೆ ಹೊಸ ಹೊಸ ಪ್ರಶ್ನೆಗಳು ಕೇಳಿದ್ದಾರೆ ಆವ್ರೇಜ್, ಅದು ಸಮೇತ ನೀವು ನೋಡ್ಕೊಂಡು ಹೋಗಿ. ಹಿಂದಿನ ನೀವು ನೋಡಿದ್ರೆ ಮಾಡ್ರೇಟ್ ಕ್ವಶನ್ಸ್ ಅದ್ರೂ ಹಿಂದಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆವ್ರೇಜ್ ಕ್ವಶನ್ ನಾನು ತುಂಬ ಪ್ರಾಕ್ಟೀಸಲ್ಲಿ ಮಾಡಿಸಿದ್ದೀನಿ. ಓಕೆನಾ? ಸೊ 10 ಸ್ಟೂಡೆಂಟ್ಸ್ ಸರಾಸರಿ 50 ಅಂತೆ. ಒಬ್ಬರು ಟೀಚರ್ ಬರ್ತಾರೆ. ಟೀಚರ್ ಬಂದರೆ ಎಷ್ಟಾಯಿತು? 7 ಆಯಿತು. ಆಗ ಏನಾಗುತ್ತೆ? ಇನ್ಕ್ರೀಸ್ಡ್ ಬೈ 1 51. ಕ್ಲಿಯರಾ? ಹಾಗಾದರೆ 10 ಪ್ಲಸ್ 51 ಎಷ್ಟು? 61. ಮುಗೀತು. 50 ಪ್ಲಸ್ 11 ಎಷ್ಟು? 61. ಏನು ಬೇಕಾದ್ರೂ ಮಾಡಿ. ಓಕೆನಾ? ಎ ವೆಂಡರ್ ಬಾಟ್ ಆರೆಂಜಸ್ ಅಟ್ 40 ಫಾರ್ 220. ಕ್ವಶನ್ ಇದು 11. ಸೊ ಒಬ್ಬ ವ್ಯಾಪಾರ 40 ಕಿತ್ತಳೆಗಳನ್ನು 220ಕ್ಕೆ ಕೊಂಡು, ಅಂದರೆ 220ಕ್ಕೆ ಕೊಂಡ್ತಾನೆ. ಎಷ್ಟು? 40 ಆರೆಂಜಸ್. ಕ್ಯಾನ್ಸಲ್ 4 5 20 ಆ್ಯಂಡ್ 5 ಅಗೇನ್ 5.5 ಬಂತು. ಸೊ ಒಂದು ಆರೆಂಜ್ನ ಬೆಲೆ ಎಷ್ಟಾಯಿತು? 5.5. ಕ್ಲಿಯರ್. ಸೊ ಇದನ್ನು ಸೋಲ್ಡ್ ದೆಮ್ ಅಟ್ 98 ಪರ್ ಡಜನ್. ಇದನ್ನ ಏನು ಮಾಡ್ತಾನೆ? 98ಕ್ಕೆ ಮಾರಾಟ ಮಾಡ್ತಾನೆ ಡಜನ್ಗೆ. ಕ್ಲಿಯರ್. ಸೊ 12 ಈಜ 96 ಆಯಿತು. 2 ಉಳಿತು 8.1 ಅಂದ್ಕೊಡಿ. ಕ್ಲಿಯರ್. ಸೊ ಡಿಫರೆನ್ಸ್ ಎಷ್ಟು? 2.6. ಸೊ ಹಾಗಾದರೆ ಲಾಭ ಆಗಿದೆ, ನಷ್ಟ ಆಗಿದೆ? ಲಾಭ ಆಗಿದೆ.
ಲಾಭ ಆಗಿದೆ ಅಂದರೆ ಲಾಸ್ ಹೋಯಿತು, ಲಾಸ್ ಹೋಯಿತು, ಎರಡೇ ಬೇಕು ನಮಗೆ. ಕ್ಲಿಯರಾ? ಎಸ್ ಇಲ್ಲಿ ನೋಡಿ 5.5ಗೆ 2.6 ನಿಯರ್ಲಿ ಅರ್ಧ ಇದೆ. ನಿಯರ್ಲಿ ಏನಿದೆ ಅರ್ಧ ಇದೆ. ಸೊ ಹಾಗಾದರೆ ಇಲ್ಲಿ ನಿಯರ್ಲಿ ಅರ್ಧ ಇರಬೇಕು ಪ್ರಾಫಿಟ್. ಒಂದೇ ಆಪ್ಷನ್ ನಿಯರ್ಲಿ ಅರ್ಧ ಇರೋದು 48.48 ಮಾಡೋ ಅವಶ್ಯಕತೆನೇ ಇಲ್ಲ. ಅರ್ಥ ಆಯ್ತಲ್ವಾ? ಇಲ್ಲ ಮಾಡಬೇಕು ಅಂದರೆ ಮಾಡೋಣ, ತೊಂದರೆ. 2.6 ಡಿವೈಡ್ ಬೈ 5.5 ಪರ್ಸೆಂಟೇಜ್ ಬೇಕಂದ್ರೆ ಏನು ಮಾಡಬೇಕು? 100. ಕ್ಲಿಯರಾ? ಇದು ಹೋಯ್ತು, ಇದು ಹೋಯ್ತು. 2 13s 2 11s. ಕ್ಲಿಯರ್? ಓಕೆ. $2.6 ಈಗ ಸೋಲ್ಡ್ ಮಾಡೋದಷ್ಟಕ್ಕೆ 8.1. $460 by 11 4 ಮುಗೀತಲ್ವಾ? 48.48. ಫಸ್ಟ್ ಎಷ್ಟು 5.5, ಸೊ ಹಾಗಾಗಿ ಎಷ್ಟು 48.48. ಅರ್ಥ ಆಯ್ತಾ? ಸೊ ಇದೇನಾಗುತ್ತೆ 26 by 55 into 100 ಆಗುತ್ತೆ, ರೈಟ್? ಸೊ 11 ಜಾ 20 ಜಾ 1 ಜಾ 2 ಜಾ 2 into 20 40 ಎಬವ್ ಬರುತ್ತೆ ಆನ್ಸರ್. ಓಕೆನಾ? ಸೊ ಒಂದು ಆಪ್ಷನ್ 40 ಎಬವ್ ಬರುತ್ತೆ, ಅದು ಪ್ರಾಫಿಟ್ ಅಲ್ಲಿ. ಕ್ಲಿಯರ್? ಪಿ ಸೇಲ್ಸ್ ಅನ್ ಐಟಮ್ ಟು ಕ್ಯೂ ಅಟ್ 40% ಪ್ರಾಫಿಟ್. ಪಿ ಏನಿದೆ 100 ಇದೆ, ಇವನೇನು ಮಾಡ್ತಾನೆ 140 ಮಾರಾಟ ಮಾಡ್ತಾನೆ. ಯಾರಿಗೆ? ಕ್ಯೂಗೆ. ಕ್ಯೂ ಸೇಲ್ಸ್ ಇಟ್ಟು ಆರ್ ಅಟ್ 50% ಲಾಸ್. ಸೊ ಕ್ಯೂ ಏನು ಮಾಡ್ತಾನೆ 50% ಲಾಸ್ ಅಂದರೆ ಏನು 50%, 100 50%. ಇಲ್ಲ 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 ಸರ್ ನಮ್ಗೆ ಬೇಡ ಅಂದರೆ ಡೈರೆಕ್ಟಾಗಿ ಮಾಡ್ತೀವಿ ಅಂದರೆ 50 ಅಂದರೆ ಎಷ್ಟು 50% 40ಗೆ 70. ಕ್ಲಿಯರ್? ಇಫ್ ಆರ್ ಪೇಯ್ಡ್ ಎಷ್ಟು 6895 ಆರ್ ಇಷ್ಟು ಪೇಯ್ಡ್ ಮಾಡಿದ್ರೆ ಕ್ಯೂ ಪಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? 0 ಕ್ಯಾನ್ಸಲ್. ಇದು ಏನೇ ಬರಲಿ ಇದು 10ನ ಮಲ್ಟಿಪಲ್ ಆಗಿರಬೇಕು. 10ನ ಮಲ್ಟಿಪಲ್ ಏನು ಬರುತ್ತೆ? ಲಾಸ್ಟಲ್ಲಿ 0 ಬರುತ್ತೆ. ನಮಗೆಲ್ಲ ಬೇಕಾಗಿರಲಿಲ್ಲ, ನಮ್ಗೆ ಒಂದೇ ಬೇಕು, 0 ಬೇಕು, ಇಷ್ಟೇ. ಕ್ಲಿಯರ್? ಬೇಕಿದ್ರೆ ಮಾಡ್ತೀರಾ? ಮಾಡಿ. 7 9 ಜಾ 63 ಎಷ್ಟು ಉಳೀತು? 59 ಉಳೀತು. ಇದು 59. 7 8 ಎಷ್ಟು 56, ಇನ್ನೆಷ್ಟು ಉಳೀತು? 35 ಉಳೀತು, 5. ಸೊ 985 into 10 ಎಷ್ಟು? 985. At what rate per annum will a sum becomes 5 times itself in 22 years ಅಂಡರ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ. ಒಂದು ಮೊತ್ತವು 22 ವರ್ಷಗಳಲ್ಲಿ ಸರಳ ಬಡ್ಡಿಯಲ್ಲಿ 5 ಪಟ್ಟಾಗುತ್ತೆ. ಎಷ್ಟು ಪಟ್ಟಾಗುತ್ತೆ? 5 ಪಟ್ಟು. ಎಷ್ಟು ವರ್ಷಕ್ಕೆ? 20. ಹಾಗಾದ್ರೆ ಒಂದಿರದ 5 ಪಟ್ಟು ಆಗ್ತಿದೆ, ಎಷ್ಟು ಪಟ್ಟು ಜಾಸ್ತಿ ಆಗ್ತಿದೆ? 4 ಪಟ್ಟು. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಕ್ಲಿಯರ್? 2 11 ಜಾ ಹಂಗೆ ಬೇಡ, ಡೈರೆಕ್ಟಾಗೆ ಬರುತ್ತಲ್ಲ, ಯಾಕೆ ಕನ್ಫ್ಯೂಸು? 100. 2 2 ಜಾ 2 11 ಜಾ 2 by 11 ಅಂದರೆ ಏನು? 18.18. ಸಿಂಪಲ್. ಕ್ಲಿಯರಾ? 1 by 11 ಅಂದರೆ 9.09. 2 by 11 ಅಂದರೆ 18.18. ಸುಬ್ರತಾಸ್ ಮನಿ ಡಬಲ್ಸ್ ಇನ್ 8 years ಅಟ್ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಡಬಲ್ ಆಗುತ್ತೆ ಎಷ್ಟು ವರ್ಷ? 8 ವರ್ಷ ತಗೊಳುತ್ತೆ ಡಬಲ್ ಆಗೋಕ್ಕೆ. ಇನ್ ಹೌ ಮೆನಿ ಇಯರ್ಸ್ ವಿಲ್ ಇಟ್ ಬಿಕಮ್ 8 times? ಹಾಗಾದ್ರೆ ಇದು 8 ಪಟ್ಟಾಗಕ್ಕೆ ಎಷ್ಟು ಸಮಯ ಬೇಕು ಅಲ್ವಾ? ಸೊ 8 ಡಬಲ್ಲು 8 ಡಬಲ್ಲು, ಸೊ ಎಷ್ಟಾಯಿತು? 24 ವರ್ಷ. ಹೀಗಾದರೂ ಮಾಡಿ. 2 to the power of 1 is equal to 8. to the power of 3 ಎಷ್ಟು? 3 into 8 that is equal to 24. ಹಿಂಗೆ ಬೇಕಾದ್ರೂ ಮಾಡಿ, ತೊಂದರೆ ಇಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್. ಎ ಮ್ಯಾನ್ ಸೋಲ್ಡ್ ಅನ್ ಆರ್ಟಿಕಲ್ ಫಾರ್ 132 by giving a discount of D% on the market price 880 and then another discount of the same value, find D ಅಂತ ಕೇಳಿದರೆ. ಒಬ್ಬನು 880 ನಮೂದಿತ ಬೆಲೆಯ ವಸ್ತುವಿಗೆ ಮೊದಲು D% ರಿಯಾಯಿತಿ ನೀಡಿ ನಂತರ ಅದೇ ಮೊತ್ತದ ಮತ್ತೊಂದು ರಿಯಾಯಿತಿ ನೀಡಿ 132ಕ್ಕೆ ಮಾರುತ್ತಾನೆ. ಡಿ ಅನ್ನು ಕಂಡಿಡ್ರಿ ಅಂತ ಹೇಳಿದ್ದಾರೆ. ಓಕೆ, ಎಂ ಪಿ ಎಷ್ಟಿದೆ? 880. ಡಿ ನಾವು ಫೈಂಡ್ ಔಟ್ ಮಾಡಬೇಕು. ಸರ್ ಆರ್ಟಿಕಲ್ 132 ಗಿವಿಂಗ್ ಡಿಸ್ಕೌಂಟ್ ಆಫ್ D%. ಮೊದಲು ನಾವು D% ಅನ್ನು ಫೈಂಡ್ ಔಟ್. D% ಏನು ಗೊತ್ತಿಲ್ಲ ಅಂದರೆ ಡಿಸ್ಕೌಂಟ್ ಏನು ಗೊತ್ತಿಲ್ಲ ಅಂದರೆ D by 100 ಇಂಟು ಎಷ್ಟು?
ಎಷ್ಟಾಯಿತು 8.8 ಆಯಿತು. ಇದನ್ನು ಎಷ್ಟು ಸಲ ಮಾಡ್ತಾನೆ 2 ಟೈಮ್ಸ್. ಸೊ 2 ಟೈಮ್ಸ್ ಅಂದರೆ 8.8 ಪ್ಲಸ್ 8.8 ಎಷ್ಟು 17.6 ಡಿಸ್ಕೌಂಟು ಕೊಡ್ತಾನೆ. ಓಕೆನಾ? ಸೊ 17.6 ಡಿಸ್ಕೌಂಟ್ ಕೊಟ್ಟಾಗ ಅವನು ಎಷ್ಟಕ್ಕೆ ಮಾರಾಟ ಮಾಡ್ತಾನೆ 132ಕ್ಕೆ. ಅಂದರೆ ಆ ಮಾರ್ಕೆಟ್ ಪ್ರೈಸಲ್ಲಿ ನಾವು ಸೆಲ್ಲಿಂಗ್ ಪ್ರೈಸ್ನ ನಾವೇನು ಮಾಡಬೇಕು ಮೈನಸ್ ಮಾಡಿದ್ರೆ ನಮ್ಗೆ ಆ ಡಿ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಹಾಗಾದರೆ 880ಯಲ್ಲಿ 132 ಹೋಯ್ತು ಅನ್ಕೋ 75 4 748 ಆಯಿತು. 748 ಡಿವೈಡೆಡ್ ಬೈ 176 ಅಂತ ಇನ್ನು ತೆಗೆದುಬಿಡಿ 176. ಓಕೆನಾ? ಸೊ 6 ಟೇಬಲಲ್ಲಿ 8 ಯಾವಾಗ ಬರುತ್ತೆ 6 8 ಲಾಸ್ಟಲ್ಲಿ 8 ಇರಬೇಕಿತ್ತು. 8 ಯಾವ ಆಪ್ಷನ್ ಇಲ್ಲ. 8 ಯಾವ ಆಪ್ಷನ್ ಇಲ್ಲ ಅಂದರೆ ಸೊ ಪಾಯಿಂಟ್ಸಲ್ಲಿ ಬರುತ್ತೆ. ಕ್ಲಿಯರ್? ಸೊ 17 1 17 ಹಂಗಾದ್ರೆ ಯಾರು 176 4 ಮಾಡೋಣ. 176 ಇಂಟು 4 ಎಷ್ಟಪ್ಪ 24 2 ಕ್ಯಾರಿ 17 4 68 ಪ್ಲಸ್ 2 704. ಸೊ 704 ಆಯಿತು. ಕ್ಲಿಯರ್? ಎಸ್ ಸರ್. ನೆಕ್ಸ್ಟ್ ಉಳಿತು 46 ಅಂದರೆ 460 ಅಗೈನ್ 2 ಸೊ ಆನ್ಸರ್ ಏನು 42.5 ಬರಬೇಕು ಸ್ಟಾರ್ಟಿಂಗ್. ಅಲ್ಲ ಸ್ಟಾರ್ಟಿಂಗ್ 42 ಬರಬೇಕು. ಇರೋದು ಒಂದೇ ಆಪ್ಷನ್ 42. ಕ್ಲಿಯರ್? ಸೊ 0.5 ಬರಬೇಕಿತ್ತು, ಸ್ಟಾರ್ಟಿಂಗ್ 4 ಬರಬೇಕಿತ್ತು, ಒಂದೇ ಆಪ್ಷನ್. 46 ಬರಂಗಿಲ್ಲ. ಯಾಕೆ ಹೇಳಿ 6 6 ಅಲ್ಲ 6 8 ಕ್ಲಿಯರಾ? ಎ ಶಾಪ್ಕೀಪರ್ ಮಾರ್ಕ್ಸ್ ಆನ್ ಐಟಮ್ 150% ಎಬೋ ಕಾಸ್ಟ್ ಪ್ರೈಸ್ ವಾಟ್ ಇದು ನೋಡಿ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಇದು ಬರಲ್ಲ. ಮೊದಲು ನಾವು ಏನು ಮಾಡಬೇಕು ಡಿನ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಡಿಸ್ಕೌಂಟನ್ನು ಅಸಮ್ ಮಾಡ್ಕೋಬೇಕು. ಏನಂತ ಅಸಮ್ ಮಾಡ್ಕೋಬೇಕು ಡಿಸ್ಕೌಂಟ್ ಅಂದರೆ ಏನು x/100 ಅಂತ ಅರ್ಥ. ಕ್ಲಿಯರ್? ಸೊ 100 ಮೈನಸ್ x/100 ಅಂತ ಅರ್ಥ. ನಮ್ಗೆ ಗೊತ್ತಿಲ್ಲ. d/100 ಮಾಡಿಕೊಂಡು 880ಗೆ d/100 ಮಾಡೋದು 8.8. ಕ್ಲಿಯರ್? ಸೊ ಇದನ್ನು ನಾವು 2 ಸಾಲ ಕೊಟ್ಟಿದ್ವಿ. ಎಷ್ಟು 17.6 ಆಯಿತು. ಶಾಪ್ಕೀಪರ್ ಮಾರ್ಕ್ಸ್ ಆನ್ ಐಟಮ್ 150% ಎಬೋ ವಾಟ್ ಡಿಸ್ಕೌಂಟ್ ಶುಡ್ ಬಿ ಗಿವನ್ ಟು ಗೈನ್ 20% ಅಂತ. ಒಬ್ಬ ವ್ಯಾಪಾರಿ ವಸ್ತುವಿನ ಬೆಲೆಯನ್ನು ಕೊಂಡ ಬೆಲೆಗಿಂತ 150 ಹೆಚ್ಚು. ಕೊಂಡ ಬೆಲೆ ಯಾವಾಗಲೂ ಎಷ್ಟರಲ್ಲಿರುತ್ತೆ 100ರಲ್ಲಿರುತ್ತೆ. ಹಾಗಾದರೆ ಸೊ ಎಂ ಪಿ ಎಷ್ಟಾಯಿತು 150 ಹೆಚ್ಚಂದ್ರೆ 100ಕ್ಕೆ 150 ಹೆಚ್ಚಂದ್ರೆ ಎಷ್ಟು 250. ಸೊ 20% ಲಾಭ ಪಡೆಯಲು ಎಷ್ಟು 100ಕ್ಕೆ 20 ಅಂದರೆ ಎಷ್ಟು 120 ಪಡೆಯಲು ಎಷ್ಟು ರಿಯಾಯಿತಿ ನೀಡಬೇಕು. ಹಾಗಾದ್ರೆ ಎಷ್ಟು ರಿಯಾಯಿತಿ ನೀಡಬೇಕು? ರಿಯಾಯಿತಿ ಯಾವುದರಿಂದ ಆಗುತ್ತೆ ಎಂ ಪಿಯಿಂದ ಆಗುತ್ತೆ. ಏನ ಹಾಗಾದ್ರೆ ಎಷ್ಟು ಕಮ್ಮಿ ಇದೆ 130. ಎಂ ಪಿ ಎಷ್ಟು 250. ಪರ್ಸೆಂಟೇಜ್ ಬೇಕಂದ್ರೆ 100. 1 ಜ 4 ಜ 13 4 ಎಷ್ಟು 52%. ಕ್ಲಿಯರಾ? 17th question 100 men have provisions for 27 days. If 25 men leave for how many days? How many days will the food last for the remaining men ಅಂತ ಕೇಳಿದ್ದಾರೆ. 100 ಜನರಿಗೆ 27 ದಿನಗಳಿಗೆ ಆಹಾರ ಇದೆ. 100 ಜನಕ್ಕೆ 27 ದಿನಗಳಿಗೆ ಆಹಾರ ಇದೆ. 25 ಜನ ಹೋದರೆ ಹಾಗಾದರೆ ಇನ್ನು ಉಳಿದಿರೋದೆಷ್ಟು 75 ಜನ. ಉಳಿದವರಿಗೆ ಆಹಾರ ಎಷ್ಟು ದಿನಗಳಲ್ಲಿ ಸಾಕಾಗುತ್ತೆ ಅಂತ ಹೇಳಿದ್ರು. 3 ಜ 9 4 ಎಷ್ಟು 30. ಕ್ಲಿಯರ್? ಇದರ ಅಂದರೆ ಎಮ್ ಇಂಟು ಡಿ ಮಾಡಿ 100 ಇಂಟು 27 ಇಸ್ ಈಕ್ವಲ್ ಟು ಎಮ್ ಇಂಟು ಡಿ. 25 ಆದರೆ ಇನ್ನು ಉಳಿದಿರೋದೇನು 75 ಇಂಟು ಡಿ ಬೇಕು. ಇಷ್ಟು ಇದನ್ನು ಡೈರೆಕ್ಟಾಗಿ ಮಾಡಿ. ಇದನ್ನು HW ಮಾಡಿ. ಇದೊಂದು ಪ್ರಶ್ನೆ ಸ್ವಲ್ಪ ಕಷ್ಟ ಇದೆ ಅನಿಸುತ್ತೆ. HW ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸ್ಬೇಕು. 2 parallel lines L1 and L2 are cut by transversal. If one alternate interior angle is 60 degree, find the corresponding alternate interior angle. 2 ಸಮಾಂತರ ರೇಖೆಗಳು ಈ ತರ ಎ ಅನ್ಕೊಳ್ಳಿ, ಇದು ಬಿ ಅನ್ಕೊಳ್ಳಿ. ಟ್ರಾನ್ಸ್ಫರ್ಸಲ್ ಲೈನ್ ಕತ್ತರಿಸಿದಾಗ ಟ್ರಾನ್ಸ್ಫರ್ಸಲ್ ಲೈನ್ ಅಂದ್ರೆ ಈ ತರ ಕಾಟ್ ಮಾಡಿದಾಗ ಒಂದು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ 65, ಇದು 65 ಆದರೆ ಇನ್ನೊಂದು ಇಂಟೀರಿಯರ್ ಆಂಗಲ್ ಎಷ್ಟಾಗುತ್ತೆ ಅದು ಸಮೇತ 65 ಆಗುತ್ತೆ. ಇದು ಎಕ್ಸ್ಟೀರಿಯರ್ ಓಕೆನಾ. ಸೊ ಏನಾಗುತ್ತೆ 65 ಆಗುತ್ತೆ. ಇನ್ನೊಂದು ಹೇಳ್ತೀನಿ, ಸ್ಟ್ರೈಟ್ ಲೈನ್ ಎಷ್ಟಿರುತ್ತೆ 180 ಡಿಗ್ರಿ ಇರುತ್ತೆ. ಇದು 65 ಆದರೆ ಇದನ್ನ ಎಷ್ಟಾಗುತ್ತೆ ಎಷ್ಟು 115. 115 ಪ್ಲಸ್ 65 ಎಷ್ಟು 180. ಕ್ಲಿಯರ್? ಸೊ ಇದನ್ನು ಕೇಳ್ತಾರೆ. ಓಕೆ. ಸೊ ಆಮೇಲೆ ಇವೆರಡು ಏನಾಗಿರಬೇಕು 180 ಆಗಬೇಕು. ಹಾಗಾದ್ರೆ ಇದು ಸಮೇತ 115 ಆಗುತ್ತೆ. ಇದು 115 ಆದರೆ ಇದು ಏನಾಗುತ್ತೆ ಇದು 65 ಆಗುತ್ತೆ. ಆಲ್ಟರ್ನೇಟ್ ಆಂಗಲ್ಸು, ಕರೆಸ್ಪಾಂಡಿಂಗ್ ಆಂಗಲ್ಸು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸು, ಆಲ್ಟರ್ನೇಟ್
ಎಕ್ಸ್ಟೀರಿಯರ್ ಆ್ಯಂಗಲ್ಸು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಎಲ್ಲನೂ ಸಮೇತ ನೆನ್ಪಿಟ್ಟು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಏರಿಯಾ ಆಫ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ 8 ಸೆಂಟಿಮೀಟರ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಸಮಭುಜ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಭುಜ ಹೆಂಗಿರುತ್ತೆ 60 ಇರುತ್ತೆ. ಸೊ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏನು √3/4 ಎ ಸ್ಕ್ವೇರ್. ಎ ಸ್ಕ್ವೇರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ 8 ಇಂಟು 8 ಭುಜ 16√3 ಆಯಿತು. ಸೊ √3ನ ವ್ಯಾಲ್ಯೂ ಎಷ್ಟು 1.72 ಇಂಟು 1.72 ಇಂಟು 6 1 ಕ್ಯಾರಿ 40 4 1 1. ಸೊ 16 ಪ್ಲಸ್ 11 ಎಷ್ಟು 27 ಬರಬೇಕು. ಕ್ಲಿಯರ್, ಮುಗೀತು. ಓಕೆ, a 24-meter ladder leans against a wall making an angle 30 degree the wall. Find the distance of the foot of the ladder from the wall ಅಂತ ಕೇಳಿದ್ದಾರೆ. 24 ಮೀಟರ್ ಉದ್ದದ ಮೆಟ್ಟಿಲು ಗೋಡೆಯೊಂದಿಗೆ 90 30 ಕೋನ ಮಾಡುತ್ತದೆ. 30 ಕೋನ ಮಾಡಿದ್ರೆ ಇದೆಷ್ಟು 60 ಕೋನ. ಸೊ ಕಾಸ್ 60 ಎಷ್ಟು 1/2 ಇಂಟು 24 ಎಷ್ಟು 212. Evaluate -9 minus of -50 divided by -8 plus -4 into 6 ಅಂತ ಕೇಳಿದ್ದಾರೆ. ಸಿಂಪ್ಲಿಫಿಕೇಶನ್ ಪ್ರಶ್ನೆ. -9 ಹಂಗೆ ಇರಲಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಅದು ಬೇರೆ ಡಿವೈಡೆಡ್ ಇದೆಯಾ, -8 ಕ್ಯಾನ್ಸಲ್ 7 ಆಯಿತು. ಇದು -9 -7 ಪ್ಲಸ್ -4 ಇಂಟು 6 ಎಷ್ಟು -4 ಪ್ಲಸ್ ಇಂಟು ಮೈನಸ್ ಎಷ್ಟು -24. ಕ್ಲಿಯರಾ? -9 -7 -24 ಎಲ್ಲನೂ ಏನು ಮೈನಸ್. ಸೊ 16 -24 ಎಷ್ಟು -40. ಕ್ಲಿಯರ್? ನೆಕ್ಸ್ಟ್, ಇಫ್ 34% ಆಫ್ 50, ಸೊ 34% ಆಫ್ 50 ಎಷ್ಟು 17. ಹೆಂಗೆ 34 ಇಂಟು 5 170. ಸೊ ಪರ್ಸೆಂಟೇಜ್ ಅಂದರೆ 2 zeros ಹೋಗಬೇಕು. 1 0 ಹೋಗುತ್ತೆ, ಒಂದು ಪರ್ಸೆಂಟೇಜ್ ಹೋಗುತ್ತೆ. 34 ಇಂಟು 5 ಎಷ್ಟು 170, ಇನ್ನೊಂದು 0 ಆದರೆ 17 ಆಯಿತು. ಓಕೆನಾ? 4/6 ಹಂಗೆ ಬರ್ಕೊಳ್ಳೋಣ. ಕ್ಯೂಬ್ ರೂಟ್ ಆಫ್ 512 17 ಮೈನಸ್ 4/6 ಕ್ಯೂಬ್ ರೂಟ್ ಆಫ್ 512 ಎಷ್ಟು 8. ರೂಟ್ 36ನ ವ್ಯಾಲ್ಯೂ ಎಷ್ಟು 6. ಕ್ಯಾನ್ಸಲ್ 8 4 32 17 ಮೈನಸ್ 32 ಅಲ್ಲಿ 17 ಹೋದರೆ ಎಷ್ಟು ಮೈನಸ್. ಕ್ಲಿಯರ್? ಈಸಿ ಪ್ರಶ್ನೆಗಳನ್ನ ಸ್ವಲ್ಪ ಮಾಡಿಬಿಡೋಣ. ಓಕೆ, ಸೊ ಇಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ is equal to 10, x square plus y square plus z square is equal to 38, 5xyz is equal to 150. ಸ್ಟಾರ್ಟ್ ಮಾಡೋಣ. xyz ಎಷ್ಟಾಯಿತು 30, xy plus yz plus zx is equal to 31. then what is the value of 2 of x cube plus y cube plus z cube ಅಂತ ಕೇಳಿದ್ದಾರೆ. ಮಾಡೋಣ ತಗೊಳ್ಳಿ. ಅಂದ್ರೆ ಫಾರ್ಮುಲಾ ಬೇಸ್ಡ್, ಯಾರು ಮಾಡಿಸಲ್ಲ ಅಂತ ನೀವು ತಲೆನೇ ಕೆಡಿಸ್ಕೊಬೇಡಿ. ಪ್ರಶ್ನೆಗಳು ಹಿಂಗೆ ಬರ್ತವೆ ಡೈರೆಕ್ಟಾಗಿ ಹೇಳ್ತಿದ್ದೀನಿ, ಇವೇ ಪ್ರಶ್ನೆಗಳೇ ಬರ್ತವೆ. ವಾ, ಸೊ ಹೆಂಗೆ ಅಂದರೆ ಪ್ರೀವಿಯಸ್ಸಲ್ಲಿ ಯಾವ್ದು ಕೇಳಿದ್ರೆ ಅದೇ ಬರುತ್ತೆ. ಸಿಂಪಲ್ ಕ್ವಶನ್ ಬರಲ್ಲ, ಓನ್ಲಿ ಟ್ರಿಕ್ಸ್ ಬರಲ್ಲ, ಓನ್ಲಿ ಸಿಂಗಲ್ ಲೈನ್ 2 ಲೈನ್ ಆ ಥರ ಬರಲ್ಲ. ಎಲ್ಲ ತರಹದ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬು ಪ್ಲಸ್ ಜೆಡ್ ಕ್ಯೂಬ್ ನಮ್ಮ ಫಾರ್ಮುಲಾ ಇದೆ. ಏನಪ್ಪ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಅಂತ ಒಂದು ಫಾರ್ಮುಲಾ ಇದೆ. ಕ್ಲಿಯರ್? ಸೊ ಎಕ್ಸ್ ವೈ ಝೆಡ್ ಎಷ್ಟು 10, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಎಷ್ಟು ಕೊಟ್ಟಿದ್ದಾರೆ 38 ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಎಷ್ಟು ಕೊಟ್ಟಿದ್ದಾರೆ 31. ಆಯಿತು, 38ಅಲ್ಲಿ 31 ಅಂದರೆ 7 ಅಂದರೆ 75. ಬಟ್ ಆನ್ಸರ್ ಎಷ್ಟು ಜಾಸ್ತಿ ಇದೆ ಅಲ್ವಾ? ಸೊ 2 ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮಾಡಿದ್ರು 140 ಬರುತ್ತೆ. ಹೆಂಗೆ ಸರ್? ಇಲ್ಲಿ ನೋಡಿ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz, ಇದು ಫಾರ್ಮುಲಾ. ಏನಿದು? ಮೈನಸ್ 3xyz. ಇದು ನೆನ್ಪಿಟ್ಬೇಕು, ಒರಿಜಿನಲ್ ಫಾರ್ಮುಲಾ. ಕ್ಲಿಯರ್? ಸೊ ಇದು ಈ ಕಡೆ ಬಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ ಈಸ್ ಈಕ್ವಲ್ ಟು ಅಂದ್ಕೊಳ್ಳಿ ಅಲ್ವಾ, ಈ ಕಡೆ ಬರುತ್ತೆ.
ಎಕ್ಸ್ ವೈ ಝೆಡ್ನ ವ್ಯಾಲ್ಯೂ ಏನು ಇದರ 30 ಎಷ್ಟಾಯಿತು 90 ಆಯಿತು. ಇಲ್ಲಿಂದ ಎಷ್ಟಾಯಿತು 70, ಇಲ್ಲಿಂದ ಎಷ್ಟಾಯಿತು 90. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 160. ಆಗ ಏನು ಬರುತ್ತೆ ನೋಡಿ ಹೇಳ್ತೀನಿ. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇನ್ನೆಷ್ಟಾಗುತ್ತೆ 160 ಆಗುತ್ತೆ, ರೈಟ್. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ನ ವ್ಯಾಲ್ಯೂ ಎಷ್ಟಾಯಿತು 160. ಬಟ್ ಅವ್ರು ಕೇಳಿರೋದೇನು 2 ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಅಂದರೆ ಡಬಲ್. ಸೊ 160ನ ಡಬಲ್ ಎಷ್ಟು 320 ಆಯಿತಾ. 320 ಇದನ್ನ ಹಿಂಗೂ ಮಾಡ್ಬೋದು. ಇಲ್ಲ ಸರ್ ಡೈರೆಕ್ಟ್ ಫಾರ್ಮುಲಾನೂ ಇದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ 3 ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬೈ 2. ಇದನ್ನು ಮಾಡಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಬಟ್ ನಮಗೆ ಇದು ಈಸಿ ಬರುತ್ತೆ. ಬೇರೆ ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ರೆ ಡೈರೆಕ್ಟ್ ವ್ಯಾಲ್ಯೂ ಪುಟ್ ಮಾಡೋದಷ್ಟೇ. ನೆಕ್ಸ್ಟು if 4a square plus 9b square is equal to 49 and ab is equal to 6, then find the positive value of 2a plus 3b ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮಾಡೋಣ ಬನ್ನಿ. 2a plus 3b ಬೇಕು ನಮಗೆ. ಇದನ್ನು ಹೋಲ್ ಸ್ಕ್ವೇರೇ ಮಾಡೋಣ ತಗೊಳ್ಳಿ. ಸೊ a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. ಅಂದರೆ a ಸ್ಕ್ವೇರ್ ಅಂದರೆ 2a ಸ್ಕ್ವೇರ್ ಎಷ್ಟು 4a ಸ್ಕ್ವೇರ್, 3b ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು 9b ಸ್ಕ್ವೇರ್, 2ab ಅಂದರೆ 2 ಇಂಟು 2a ಇಂಟು 3b ಅಲ್ವಾ. ಹೆಂಗೆ ಇದು ಎ ಅಂದರೆ ಇದು ಬಿ, ರೈಟ್. ಸೊ 4a ಸ್ಕ್ವೇರ್ ಪ್ಲಸ್ 9b ಸ್ಕ್ವೇರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 49. 2 ಇಂಟು 2 ಇಂಟು 2 ದಟ್ ಇಸ್ 12ab. 49 ಪ್ಲಸ್ 12 ಇಂಟು ಎ ಬಿನ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರೇ 6. ಸೊ 49 ಪ್ಲಸ್ 72 ದಟ್ ಇಸ್ ಈಕ್ವಲ್ ಟು 121 ಆಯಿತು. ಬಟ್ ನಮ್ಗೆ ಏನು ಬೇಕು 2a ಪ್ಲಸ್ 3b ಬಂದಿರೋದೇನು 2a ಪ್ಲಸ್ 3b ಹೋಲ್ ಸ್ಕ್ವೇರ್. ಸೊ ಆ ಕಡೆ ಹೋದ್ರೆ ಏನಾಗುತ್ತೆ 2a ಪ್ಲಸ್ 3b ಈಕ್ವಲ್ ಟು ಆ ಕಡೆ ಹೋದರೆ ರೂಟ್ ಆಗುತ್ತೆ ರೂಟ್ 121. ಸೊ ರೂಟ್ 121 ವ್ಯಾಲ್ಯೂ ಎಷ್ಟು 7. ಓಕೆನಾ. ಪ್ರಶ್ನೆ ನೋಡ್ಬೋದು ಈ ಥರ ಇದೆ ರೀಸೆಂಟಾಗಿ. ಇದು ಸಮೇತ ನೋಡ್ಬೋದು ಈ ಥರ ಇದೆ ರೀಸೆಂಟಾಗಿ. ಇದು ಸಮೇತ ನೋಡ್ಬೋದು ರೀಸೆಂಟಾಗಿದೆ. ಇದು ಸಮೇತ ನೋಡ್ಬೋದು 1 ತಿಂಗಳು ಸಮೇತ ಆಗಿಲ್ಲ, ರೈಟ್. ನಮ್ಮ ಪೇಪರ್ ಬಂದುಬಿಟ್ಟು ಆಚೆಗೆ ಆದರೂ ಮಾಡಿಸ್ತೀವಿ ತೊಂದರೆ. ನೆಕ್ಸ್ಟ್ ಡೇನೇ ಮಾಡಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ವೈ satisfying 19 into 7 into 630 divided by root 2025 to y plus 7 ಅಂತಿದೆ. ಓಕೆ 19 into 7 into 630 divided by root 2025 ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು. ಇದು 5 ಇದೇನಾಗಿದೆ 4 into 5 ಆಗಿದೆ. ಸೊ 45 ಸ್ಕ್ವೇರ್ ಹೆಂಗೆ ಫೈಂಡ್ ಔಟ್ ಮಾಡೋದು 5 ಸ್ಕ್ವೇರ್ 25 4 ಇಂಟು ನೆಕ್ಸ್ಟ್ ನಂಬರ್ ಲಾಸ್ಟಲ್ಲಿ 5 ಇದ್ದರೆ ಸೊ 20, ರೈಟ್. ಸೊ ಇದೆಷ್ಟಾಯಿತು 45 ಈಕ್ವಲ್ ಟು y plus 5 1 9 5 जा 9 70 जा 5 1 जा 5 here ಎಷ್ಟಾಯಿತು 133 into 14 ಮಾಡೋಣ. 133 into 14 is equal to y plus 517. ಓಕೆ 14 3 जा 42 4 carry 14 3 जा 42 plus 46 4 carry 14 1 जा 14 plus 4 18. ಸೊ 517 ಈ ಕಡೆ ಬಂದರೆ 1862 ಅಲ್ಲಿ 517 ಹೋದರೆ ಎಷ್ಟಪ್ಪ 12ಅಲ್ಲಿ 7 ಹೋದರೆ 5 5ಅಲ್ಲಿ ಹೋದರೆ 4 18ಅಲ್ಲಿ 5 ಹೋದರೆ 1345. ಓಕೆನಾ. ನಾನು ಯಾಕೆ ಇಲ್ಲಿ ಯೂನಿಟ್ ಡಿಜಿಟ್ ಮಾಡಿಲ್ಲ ಅಂದರೆ ಇಲ್ಲಿ 2 ಆಪ್ಷನ್ ಇದೆ ಲಾಸ್ಟಲ್ಲಿ 5. ನೆಕ್ಸ್ಟ್ ಕ್ವಶನ್ ಎಕ್ಸ್ ಆ್ಯಂಡ್ ವೈ ಆರ್ 2 ವ್ಯಾಲ್ಯೂಸ್ such that the difference is x minus y is equal to 5. Product is xy is equal to 21. The value of x square plus y square plus xy ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ. ಸೊ ಮಾಡೋಣ ನೋಡೋಣ. ಎಕ್ಸ್ ಮೈನಸ್ ವೈ ಸ್ಕ್ವೇರ್ನ ವ್ಯಾಲ್ಯೂ ಫಾರ್ಮುಲಾ ಏನಪ್ಪ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ 3a ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಇದೆಷ್ಟಾಯಿತು 25. ಎಷ್ಟಾಯಿತು ಅವರೇ ಕೊಟ್ಟಿದ್ದಾರಾ ಎಷ್ಟಾಯಿತು 2 ಇಂಟು ಎಕ್ಸ್ ಎಷ್ಟು 42, ರೈಟ್. ಸೊ ಇದು ಈ ಕಡೆ ಹೋದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 42 ಪ್ಲಸ್ 25 67 ಆಯಿತು,
ರೈಟ್. ಬಟ್ ಕೇಳಿರೋದೇನು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ವ್ಯಾಲ್ಯೂ ಎಷ್ಟು 61. ಸೊ ಎಕ್ಸ್ ವೈನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 21. 67 ಪ್ಲಸ್ 21 ಎಷ್ಟು 88. ಕ್ಲಿಯರ್? ಎಸ್ ಸರ್. ನೆಕ್ಸ್ಟು ಪ್ರತಿ ಶಿಫ್ಟಲ್ಲಿ ಕೇಳ್ತಾ ಇರ್ತಾರೆ, ಈಸಿ ಕ್ವಶನ್. ಓಕೆನಾ? ಸೊ ಎ ಪ್ಲಸ್ 1/a ಇಸ್ ಈಕ್ವಲ್ ಟು 3, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ a ಟು ದ ಪವರ್ ಆಫ್ 6 ಪ್ಲಸ್ 1/a ಟು ದ ಪವರ್ ಆಫ್ 6. ಸೊ ಫಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಎ ಕ್ಯೂಬ್ ಪ್ಲಸ್ 1/a ಕ್ಯೂಬ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಅದಾದಮೇಲೆ ಸ್ಕ್ವೇರ್ ಮೈನಸ್ 1 ಮಾಡಿದ್ರೆ ಆನ್ಸರ್ ಬರುತ್ತೆ. ಎಕ್ಸ್ ಪ್ಲಸ್ 1/x ಕೊಟ್ಟು ಏನೇ ಫೈಂಡ್ ಔಟ್ ಮಾಡಿ, ಸ್ಕ್ವೇರ್ ಅಂದರೆ ಎನ್ ಸ್ಕ್ವೇರ್ ಮೈನಸ್ 2, 2 ಪ್ಲಸ್ 1/x ಕ್ಯೂಬ್ ಆದರೆ ಎನ್ ಕ್ಯೂಬ್ ಮೈನಸ್ 3. ಓಕೆ. ಸೊ ಇದನ್ನು ಫೈಂಡ್ ಔಟ್ ಮಾಡಿ ಎಗೈನ್ ಸ್ಕ್ವೇರ್ ಮೈನಸ್ 2 ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಎ ಟು ದ ಪವರ್ ಆಫ್ 6 ಎ ಟು ದ ಪವರ್ ಆಫ್ 6 ಬರುತ್ತೆ. ಸೊ 3 ಕ್ಯೂಬ್ ಫಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಎ ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಅಂದರೆ ಎನ್ ಕ್ಯೂಬ್ ಮೈನಸ್ 3n. ಓಕೆ. ಎನ್ನ ವ್ಯಾಲ್ಯೂ 3 ಕೊಟ್ಟಿದ್ದಾರೆ. 3 ಕ್ಯೂಬ್ ಎಷ್ಟು 27 ಮೈನಸ್ 3 ಇಂಟು 3 ಎಷ್ಟು, ಸೊ ಎಷ್ಟು ಬಂತು 18. ಈಗ ನಾವೇನು ಮಾಡಿದ್ವಿ, ಇದನ್ನು ಸ್ಕ್ವೇರ್ ಮಾಡಿ ಮೈನಸ್ 2, ಸೊ ಇದನ್ನು ಸ್ಕ್ವೇರ್ ಮಾಡಿ ಮೈನಸ್ 2. ಸೊ 18 ಸ್ಕ್ವೇರ್ ಎಷ್ಟು 324. 324ಅಲ್ಲಿ 2 ಹೋದರೆ 322. ಇಲ್ಲ ಸರ್, ಟ್ರಿಕ್ಕೇ ಬೇಕು ಅಂದರೆ ನೋಡಿ ಹೇಳ್ತೀನಿ. ಆನ್ಸರ್ ಇದು ಪ್ಲಸ್ಸಲ್ಲಿ ಕೊಟ್ಟಿದ್ರೆ ಮೈನಸ್ 2, ಮೈನಸಲ್ಲಿ ಕೊಟ್ಟಿದ್ರೆ ಪ್ಲಸ್ 2. ಸೊ ಹಂಗೆ ಆಪ್ಷನ್ ನೋಡಿ. ಇಲ್ಲಿ ಪ್ಲಸ್ 2 ಮಾಡಿದ್ರೆ 326 ಯಾವ ಒಂದು ಸ್ಕ್ವೇರ್ ಅಲ್ಲ. 323 ಆಯಿತು, ಯಾವ ಸ್ಕ್ವೇರ್ ಅಲ್ಲ. 325 ಆಯಿತು, ಯಾವ ಸ್ಕ್ವೇರ್ ಅಲ್ಲ. 324 ಎಸ್ 8 ಆನ್ಸರ್. ಏನೋ ಮಾಡೋ ಅವಶ್ಯಕತೆ. ಓಕೆ. ಇಫ್ cosec a is equal to 5/3, then find the value of 9 1 plus cot square a 80 1 minus sec a into 1 plus sec. cosec a ಅಂದರೆ ಏನಪ್ಪ, h/p. b ವ್ಯಾಲ್ಯೂ ಏನಾಯಿತು ಆಗ 4 ಆಯಿತು. ಅಂದರೆ ಪೈಥಾಗರಸ್ 3 4 5. 9 ಇಂಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಅಂದ್ರೇನು bp. p4 ಆಯಿತು, p5 ಆಯಿತು, p3 ಆಯಿತು. ಅಂದರೆ 4 ಸ್ಕ್ವೇರ್ ಬೈ 3 ಸ್ಕ್ವೇರ್ ಅಂದರೆ 16/. ಕ್ಲಿಯರ್? ಇದು 80 ಆಯಿತು. 1 ಮೈನಸ್ ಸೆಕ್ ಸ್ಕ್ವೇರ್ ಎ ಅಂದರೆ 1 ಮೈನಸ್ ಸೆಕ್ ಎ ಪ್ಲಸ್ 1 ಮೈನಸ್ ಸೆಕ್ ಎ ಇಂಟು 1 ಪ್ಲಸ್ ಸೆಕ್ ಏನು 1 ಸ್ಕ್ವೇರ್ ಮೈನಸ್ ಸೆಕ್ ಸ್ಕ್ವೇರ್. ಸೆಕ್ ಸ್ಕ್ವೇರ್ ಏನಾಗುತ್ತೆ, b/h ಅಂದರೆ 4/. ಸರಿ, h/b. ಸೊ 5/4 ಸ್ಕ್ವೇರ್ ಅಂದರೆ 25/16. ಕ್ಲಿಯರ್? ಸೊ ಇಲ್ಲಿಂದ ಏನು ಬಂತು, 25/9 ಆಯಿತು. 9 ಇಂಟು 25/9 ಹೆಂಗೆ, 9 1 9 ಪ್ಲಸ್ 16. ಕ್ಲಿಯರ್? ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 16 1 16 ಮೈನಸ್ ಮೈನಸ್ 9 ಆಯಿತು. 80 ಮೈನಸ್ 9 16 1 5. ಕ್ಲಿಯರ್? ಎಸ್. ಏನು ನೋಡಿದ್ದು 25 5 ಇಂಟು ಮೈನಸ್ 9 5 1. ಸೊ ಆನ್ಸರ್ ನಮಗೇನು 5/9. ಸೊ ಮೈನಸ್ ಇರಿಸುವಾಗ ಮೈನಸ್ 5/. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ದ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ABC. ಸಿಮಿಲರ್ ಟ್ರಯಾಂಗಲ್ ಕ್ವಶನ್ ಮಾಡಿದ್ರು. ABC ಅನ್ನೋ ಒಂದು ಟ್ರಯಾಂಗಲ್ ಇದೆ ಅಂಡ್ PQR ಅನ್ನೋದು ಟ್ರಯಾಂಗಲ್ ಇದೆ. ಕ್ಲಿಯರ್? ಸೊ ಏರಿಯಾ ಏನಿದ್ರದ್ದು 432, ಇದ್ರದ್ದೇನು 588 ಸೆಂಟಿಮೀಟರ್. ಇಫ್ ದ ಲಾಂಗೆಸ್ಟ್ ಸೈಡ್ ವೇಳೆ ಲಾಂಗೆಸ್ಟ್ ಸೈಡು ABC ಅನ್ಕೊಳ್ಳಿ. ಲಾಂಗೆಸ್ಟ್ ಸೈಡ್ ಆಫ್ PRದು 56 ಅನ್ಕೊಳ್ಳಿ. ಓಕೆ. ದೆನ್ ಫೈಂಡ್ ದ ಲಾಂಗೆಸ್ಟ್ ಸೈಡ್ ಆಫ್ AC. ಇದನ್ನ ಫೈಂಡ್ ಔಟ್ ಮಾಡಬೇಕು. ಸಿಮಿಲರ್ ಟ್ರಯಾಂಗಲ್ಸ್ ಹೆಂಗೆ, ಸೊ ಏರಿಯಾ ಕೊಟ್ಟಿದ್ದಾರೆ. ಓಕೆನಾ? ಸೊ ಏರಿಯಾ ಏನು, ABCದು 432 ಡಿವೈಡೆಡ್ ಬೈ ಇನ್ನೊಂದು PQRದು ಏನು ಏರಿಯಾ 580 432. ಇನ್ನೊಂದು ಏರಿಯಾ ಏನು 588 ಈಸ್ ಈಕ್ವಲ್ ಟು ಏರಿಯಾ ಈಸ್ ಈಕ್ವಲ್ ಟು ಸೈಡ್ ಹೋಲ್ ಸ್ಕ್ವೇರ್. ಸೈಡ್ ಏನು ಹೋಲ್ ಸ್ಕ್ವೇರ್. ಸೊ ABCದೇ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಗೊತ್ತಿಲ್ಲ ಎಕ್ಸ್ ಅಂತ. PQRದು ಒಂದು ಲಾಂಗೆಸ್ಟ್ ಸೈಡ್ ಕೊಟ್ಟಿದ್ದಾರೆ ಎಷ್ಟು 36. ಸೊ ಸ್ಕ್ವೇರ್ ಮಾಡಬೇಕು, ಸೈಡ್ ಸ್ಕ್ವೇರ್ ಮಾಡಬೇಕು. ಕ್ಲಿಯರ್? ಸೊ 4379 886
4ಇಂದನೂ ಹೋಗುತ್ತೆ, 3ಇಂದನೂ ಹೋಗುತ್ತೆ ಅಂದರೆ 12ಇಂದನೂ ಹೋಗುತ್ತೆ ಅಂತ ಅರ್ಥ ಮಾಡಂತ ತಗೊಳ್ಳಿ. 12 3 ಎಷ್ಟು 36, ನೆಕ್ಸ್ಟ್ ಉಳಿತು 7 ಉಳಿತು 72 ಅಂದರೆ 12 4 ಜಾ 48, ನೆಕ್ಸ್ಟ್ ಉಳಿತು ಏನು ಉಳಿತು 108 ಅಂದರೆ 9. ಓಕೆ, ಈ ಸ್ಕ್ವೇರ್ ಹಾಕಿಡೋದ್ರೆ ಇದೇನಾಗುತ್ತೆ 6 7 ಆಯಿತು. ಕ್ಲಿಯರ್? ಸೊ ಎಕ್ಸ್ ಇಸ್ ಈಕ್ವಲ್ ಟು 56 ಇಂಟು 6/7 ಆಯಿತು. 7 1 ಜಾ 7 8 ಜಾ, ಸೊ 8 ಇಂಟು 6 ಎಷ್ಟು 48. ಹಾಗಾದರೆ ಲಾಂಗೆಸ್ಟ್ ಸೈಡ್ ಆಫ್ ಎ ಬಿ ಸಿ ಎಷ್ಟು ಎ ಸಿ ವ್ಯಾಲ್ಯೂ 48. ಇದು ಹೆಂಗೆ ಬಂದಂತ ಗೊತ್ತಾಯ್ತಾ? ಹೆಂಗೆ ಬಂದಂದ್ರೆ ಇಲ್ಲಿ 6/7 ಟು x/56 ಇದೆ. ಕ್ಲಿಯರ್? ಸೊ 7 1 7 8. ಸೊ ಇದು ಈ ಕಡೆ ಬಂದರೆ x ಇಸ್ ಈಕ್ವಲ್ ಟು 48 ಬಂತು. ಕ್ಲಿಯರ್? ಸೊ ಇಷ್ಟು ಎಕ್ಸ್ಪೆಕ್ಟೆಡ್ ಪೇಪರ್ ಹೇಗನ್ನಿಸ್ತು, ಕ್ವಶನ್ ಹೇಗನ್ನಿಸ್ತು, ಟ್ರಿಕ್ಸ್ ಹೇಗನ್ನಿಸ್ತು, ಯಾವ ಥರ ಕ್ವಶನ್ಸ್ ಬರುತ್ತೆ ಅದನ್ನು ಎಲ್ಲರೂ ಸಮೇತ ಯಾರಲ್ಲಿ ನೋಡ್ತಾರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಇದೇ ಥರ ಪ್ರಶ್ನೆಗಳು ಬರ್ತವೆ, ಈಸಿ ಬರಲ್ಲ, ಮಾಡ್ರೇಟ್ ಟು ಟಫ್ ಇರುತ್ತೆ. ಈಸಿ ಬಿಡಿ, ಈಸಿ ಅನ್ನೋದು ನೀವು ಮರ್ತೇ ಬಿಡಿ. 2026ರಲ್ಲಿ ಎಂಥ ಪ್ರಶ್ನೆಗಳು, ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳು. ಕ್ಲಿಯರ್? ಅದೇ ಥರ ಯಾರೆಲ್ಲ ಆಗಸ್ಟಲ್ಲಿ NTPC ಗ್ರಾಜುಯೇಟ್ ಲೆವೆಲ್, ಅಂಡರ್ ಗ್ರಾಜುಯೇಟ್ ಲೆವೆಲ್ಗೆ ಟಾರ್ಗೆಟ್ ಮಾಡ್ತಿದ್ರು, RRB ಗ್ರೂಪ್ ಡಿಗೆ ಟಾರ್ಗೆಟ್ ಮಾಡ್ತಿದ್ರು, ಅವರೆಲ್ಲರೂ ಸಮೇತ ಈಗಲಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಕ್ಲಿಯರ್? ಸೊ ಈ ಒಂದು PDF ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಅಲ್ಲೂ ಸಮೇತ ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ. ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ಗೆ ಪ್ರಿಪ್ರೇಷನ್ ಆಗ್ತಿದೆ ಆರ್ ಎನಿ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.